ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಏನಾದ್ರೂ ಹೆಲ್ತ್ ಇಶ್ಯೂ ಅಥವಾ ಏನಾದ್ರೂ ಪ್ರಾಬ್ಲಮ್ ಅಂತ ಹೇಳಿ. ಖಂಡಿತ ಆತರ ಏನೂ ಇಲ್ಲ, ಎಕ್ಸಾಮಿನೇಷನ್ಸ್ ನಡೀತಾ ಇದ್ವಲ್ವಾ, ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದೆ ಅಷ್ಟೇ. ಬಟ್ ಇನ್ಮೇಲೆ ನಿಮಗೆ ಕಂಟಿನ್ಯೂ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಇವತ್ತು ಕೆಲವೊಂದಿಷ್ಟು ಅಧಿಸೂಚನೆಗಳನ್ನ ಹೊರಡಿಸಿದ್ದಾರೆ, ಅಂದ್ರೆ ನೋಟಿಫಿಕೇಶನ್ ಬಿಡುಗಡೆ ಆಗಿರುವಂತದ್ದು. ಯಾವೆಲ್ಲ ಎಕ್ಸಾಮಿನೇಷನ್ಗೆ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಪೋಸ್ಟ್ಗಳಿದಾವೆ, ಇನ್ನ ಡೇಟು ಯಾವಾಗೆಲ್ಲ ಇದೆ, ಸೊ ಯಾರೆಲ್ಲ ಅಪ್ಲೈ ಮಾಡಬಹುದು ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಲೇಜ್ ಅಕೌಂಟೆಂಟ್, ಇಲ್ಲಿ 1,000 ಪೋಸ್ಟ್ಗಳನ್ನ ಕರೆದಿದ್ರು, ಬಟ್ ಪೋಸ್ಟ್ಪೋನ್ ಆಗಿದ್ದಾವೆ. ನೆಕ್ಸ್ಟ್ ಓಪನ್ ಆದ ತಕ್ಷಣನೇ ಸೆಕೆಂಡ್ PUC, ITI ಮತ್ತು ಡಿಪ್ಲೊಮಾ ಆದಂಥವ್ರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅಪ್ಲಿಕೇಶನ್ ಓಪನ್ ಆದ ತಕ್ಷಣನೇ ನೋಡೋಣ. ನೆಕ್ಸ್ಟ್ ಇನ್ನು KAS, ಕರ್ನಾಟಕ ಆಡಳಿತ ಸೇವೆಗೆ ಸಂಬಂಧಪಟ್ಟ ಹಾಗೆ 384 ಹುದ್ದೆಗಳನ್ನು ಕರೆದಿದ್ದಾರೆ. ಡಿಗ್ರಿ ಮುಗಿಸಿದಂಥವರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಒಂದು 3 days ಟೈಮ್ ಇದೆ, ಸೊ ಅಪ್ಲೈ ಮಾಡ್ಕೊಳ್ಳಿ. ಇನ್ನು PDOಗೆ ಸಂಬಂಧಪಟ್ಟಾಗೆ 247 ಹುದ್ದೆಗಳು, ಡಿಗ್ರಿ ಮುಗಿಸಿದಂಥವರು ಅಪ್ಲೈ ಮಾಡ್ಬೋದು. 15/4/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು 15/5/2024 ಇದೆ. ನೋಟಿಫಿಕೇಶನ್ ಸಂಪೂರ್ಣವಾಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಜಾಬಿಗೂ ಸಂಬಂಧಪಟ್ಟಾಗೆ ಬಿಟ್ಟಿರ್ತೀನಿ, ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಯಾರಿಗೆ ಯಾವೆಲ್ಲ ಸ್ಪೆಷಾಲಿಟಿ ಇದೆ ನೋಡ್ಕೊಂಡು ಅಪ್ಲೈ ಮಾಡ್ತಾ ಹೋಗಿ. ಇನ್ನ BMTCಗೆ ಸಂಬಂಧಪಟ್ಟಾಗೆ 2,500 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಇಲ್ಲಿ ಸೆಕೆಂಡ್ PUC, ITI, ಡಿಪ್ಲೊಮಾ ಮುಗಿಸಿದಂಥವ್ರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಡೇಟ್ ಅನ್ನ ನೋಡೋದಾದ್ರೆ ಲಾಸ್ಟ್ 10/4 ಡೇಟ್ ಇದೆ, ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಗ್ರೂಪ್ Cಗೆ ಸಂಬಂಧಪಟ್ಟಾಗೆ 313 + 97 ಹುದ್ದೆಗಳನ್ನ ಕರೆದಿದ್ದಾರೆ. ಅಂದ್ರೆ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟಾಗೆ ಕರೆದಿರುವಂತದ್ದು. ಡಿಪ್ಲೊಮಾ ಮತ್ತೆ BE ಮುಗಿಸಿದಂಥವ್ರು ಅಪ್ಲೈ ಮಾಡ್ಬೋದು. 29/4 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 28/5 ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಇರುತ್ತೆ, ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನ ಲ್ಯಾಂಡ್ ಸರ್ವೇಯರ್ ಬಗ್ಗೆ ನೋಡೋದಾದ್ರೆ 364 ಹುದ್ದೆಗಳನ್ನ ಕರೆದಿದ್ದಾರೆ. BE ಆದಂತವರು, ಡಿಪ್ಲೊಮೊ, ITI, PUC ಸೈನ್ಸ್ ಆದಂತವರು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟು 10/4 ಇದೆ, ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್, ಇಲ್ಲಿ 93 ಹುದ್ದೆಗಳನ್ನ ಕರೆದಿದ್ದಾರೆ. ಡಿಗ್ರಿ ಆದಂತವ್ರು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟು 6/4 ಇದೆ, ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅಷ್ಟೇ, ರೈಲ್ವೆ ಇಲಾಖೆ ಟೆಕ್ನಿಷಿಯನ್ ಹುದ್ದೆಗಳನ್ನ ಕರೆದಿದ್ದಾರೆ. 9,000 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಡಿಪ್ಲೊಮಾ, BSc, ITI ಆದಂತವರು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟು 8/4 ಇದೆ, ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನ RRB ಯಲ್ಲೂ ಕೂಡ ಅಷ್ಟೇ 4,660 ಪೋಸ್ಟ್ಗಳನ್ನ ಕರೆದಿದ್ದಾರೆ. 10th ಮತ್ತೆ ಡಿಗ್ರಿ ಆದಂತವರು ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ. 15/4/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು 15/24 ಇವೆಲ್ಲ ಹುದ್ದೆಗಳು ಸದ್ಯ ಇವಾಗ ನೋಟಿಫಿಕೇಶನ್ ಹೊರಬಿದ್ದಿರುವಂತದ್ದು. ಎಲ್ಲ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವೆಲ್ಲ ಕ್ವಾಲಿಫಿಕೇಶನ್ ಹೊಂದಿದ್ದೀರಾ, ಸೊ ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಯೂಸ್ ತಗೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಮತ್ತೊಂದು ಇನ್ಫಾರ್ಮೇಶನ್ ಮತ್ತೆ ಸಿಗ್ತೀನಿ. ಬಾಯ್.